ಸಾಮಾನ್ಯವಾಗಿ ಚಿನ್ನದ ಅಂಗಡಿಗೆ ನುಗ್ಗಿ ಬೆಳ್ಳಿ ಬಂಗಾರವನ್ನು ಕದಿಯೋದು, ದೇವಸ್ಥಾನ ಬ್ಯಾಂಕುಗಳಿಗೆ ನುಗ್ಗಿ ಹಣವನ್ನು ಕದಿಯೋದು, ಮನೆ ಮುಂದೆ ನಿಲ್ಲಿಸಿರುವಂತಹ ವೆಹಿಕಲ್ಗಳನ್ನು ಎಗರಿಸೋದು ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಇಲ್ಲಿ ಕಳ್ಳರು ಹಾಡ ಹಗಲೇನೆ 60 ಕೆಜಿ ಬೆಳ್ಳುಳ್ಳಿಯನ್ನು ಕದಿದ್ದಾರೆ. ಯಾರು ಈ ಕಿಲಾಡಿ ಕಳ್ಳರು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಹಿಳೆಯ ಗಮನ ಬೇರೆಡೆ ಸೆಳೆದು ಬೆಳ್ಳುಳ್ಳಿ ಕದ್ದೊಯ್ದ ಕಳ್ಳ. ಈರುಳ್ಳಿ ಖರೀದಿಸೋ ನಾಟಕವಾಡಿ ಬೆಳ್ಳುಳ್ಳಿ ಸಮೇತ ಎಸ್ಕೇಪ್. ಕೇಳೋಕೆ ವಿಚಿತ್ರ ಅನ್ಸಿದ್ರು ಕಿಲಾಡಿ ಕಳ್ಳರು ಬೆಳ್ಳುಳ್ಳಿ ಕದ್ದು ಪರಾರಿಯಾಗಿರೋ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಬಲಮುರಿ ವೃತ್ತದ ಬಳಿಯ ಸಂತೆ ಮಾರುಕಟ್ಟೆಯಲ್ಲಿ ಮಹಿಳೆ ವೆಂಕಟಮ್ಮ ಈರುಳ್ಳಿ ಬೆಳ್ಳುಳ್ಳಿ ಸೇರಿದಂತೆ ಆಲೂಗಡ್ಡೆ ಹಾಗೂ ಟೊಮ್ಯಾಟೊ ಮಾರಾಟ ಮಾಡುವ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಸುತ್ತಲೂ ತರಕಾರಿ, ಎಲೆ ಅಡಿಕೆ ಸೇರಿದಂತೆ ಇತರೆ ಅಂಗಡಿಗಳಿದ್ರು. ಮಟಮಟ ಮಧ್ಯಾಹ್ನ ಮಾರ್ಕೆಟ್ಗೆ ಒಂದು ಆಟೋ ಹಾಗೂ ಮತ್ತೊಂದು ಮಿನಿ ಟೆಂಪೋ ಮೂಲಕ 3 ಕಳ್ಳರು ಎಂಟ್ರಿ ಕೊಟ್ಟಿದ್ದಾರೆ. 3 ಕಿಲಾಡಿ ಕಳ್ಳರು ಮಹಿಳೆ ವೆಂಕಟಮ್ಮಳ ಬಳಿ ಬಂದು ಬೆಳ್ಳುಳ್ಳಿ ಈರುಳ್ಳಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ನಮಗೆ ಒಂದಲ್ಲ ಎರಡಲ್ಲ 60 ಕೆಜಿ ಬೆಳ್ಳುಳ್ಳಿ ಬೇಕು, ಕಡಿಮೆ ರೇಟ್ಗೆ ಕೊಡಿ ಅಂತ ಚೌಕಾಸಿ ಮಾಡಿದ್ದಾರೆ. ಇಲ್ಲಪ್ಪ, ಬೆಳ್ಳುಳ್ಳಿ ಕೆಜಿಗೆ 400 ರೂಪಾಯಿ ಅಂದಿದ್ದಾರೆ. 320 ರೂಪಾಯಿಗೆ ಕೊಡಿ ಅಂದಿದ್ದಾರೆ. ಅಷ್ಟೆಲ್ಲ ಲಾಭ ಬರಲ್ಲ, 10 ರೂಪಾಯಿ ಕಡಿಮೆ ಕೊಡಿ, ಕೆಜಿಗೆ 390 ರೂಪಾಯಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಸರಿ, ಮೂಟೆ ಬೇಡ, ನಮಗೆ 10 ಕೆಜಿ ಬೇರೆ ಬೇರೆ ಹಾಕೊಡಿ ಅಂತ 10 ಕೆಜಿಯ 6 ಬ್ಯಾಗ್ಗಳಲ್ಲಿ ಈರುಳ್ಳಿ ಹಾಕಿಸಿಕೊಂಡು ತೂಕ ಮಾಡಿಕೊಂಡಿದ್ದಾರೆ. 10 ಕೆಜಿಯ 6 ಬೆಳ್ಳುಳ್ಳಿ ಬ್ಯಾಗ್ಗಳನ್ನ ಸೀದಾ ಮಿನಿ ಟೆಂಪೋಗೆ ಹಾಕಿಕೊಂಡಿದ್ದಾರೆ. ಇದಾದ ನಂತರ ಬೆಳ್ಳುಳ್ಳಿ ಆಯ್ತು, ಈರುಳ್ಳಿ ಕೊಡಿ ಅಂತ ತೂಕ ಹಾಕಿ ಅಂತ ಹೇಳಿ ಬೆಳ್ಳುಳ್ಳಿ ಬ್ಯಾಗ್ಗಳನ್ನ ಆಟೋಗೆ ಹಾಕೊಂಡು ಆಟೋ ಸಮೇತ ಎಸ್ಕೇಪ್ ಆಗಿದ್ದಾರೆ. 3 ಜನ ಬಂದಿದ್ರಪ್ಪ, ಬಂದು ಕೇಳಿದ್ರು ಹೆಂಗಕ್ಕ ಬೆಳ್ಳುಳ್ಳಿ ಹೆಂಗೆ, ಈರುಳ್ಳಿ ಹೆಂಗೆ ಅಂತ ಕೇಳಿದ್ರು. 400 ರೂಪಾಯಿ ಬೆಳ್ಳುಳ್ಳಿ ಕೆಜಿ ಹೇಳಿದೆ, 320 ಮಾಡ್ಕೊಂಡು ಕೊಡಕ್ಕ ಅಂದ್ರು. 2 ಮೂಟೆ ಬೆಳ್ಳುಳ್ಳಿ ಟಂಪಕ್ಕೆ ಹಾಕೊಂಡ್ರು. ಈರುಳ್ಳಿ ಎಲ್ಲ ಅಕ್ಕ 1 ಕೆಜಿ ಕೇಳಿದ್ದವರು. ಒಂದೇ ಸಲ ಮೂಟೆ ಇಕ್ತೀರಿ ಅಂದ್ರೆ ಬೇಡಕ್ಕ, ನಾವು ಬ್ಯಾರ್ವಿಗೆ ಕೊಡ್ಬೇಕು, ಯಾರಿಗೋ 10 ಕೆಜಿ ಹಾಕಕ್ಕ, ಬೇರೆ ಹಾಕಕ್ಕ ಅಂದ್ರು. ಬೇರೆ ಹಾಕ್ತಾ ಇದ್ದೆ, ತೂಕ ಹಾಕ್ತಾ ಇದ್ದೆ. ಹೌದು, ಬೆಳ್ಳುಳ್ಳಿ ಕೊಟ್ಟು ಈರುಳ್ಳಿ ತೂಕ ಮಾಡುತ್ತಿದ್ದಂತೆ ಕಿಲಾಡಿ ಕಳ್ಳರು ಆಟೋದಲ್ಲಿ ಬೆಳ್ಳುಳ್ಳಿ ತುಂಬಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಇತ್ತ ಈರುಳ್ಳಿ ತುಂಬಿಸಿಕೊಳ್ಳೋಕೆ ನಿಂತಿದ್ದ ಮಿನಿ ಟೆಂಪೋ ಚಾಲಕನನ್ನ ಕೇಳಿದ್ರೆ ನನಗೂ ಅವ್ರಿಗೂ ಗೊತ್ತಿಲ್ಲ, ದಾರಿ ಮಧ್ಯೆ ಅಡ್ಡ ಸಿಕ್ಕಿ ಬಾಡಿಗೆಗೆ ಅಂತ ಕರೆದುಕೊಂಡು ಬಂದ್ರು ಅಂತ ಹೇಳ್ತಿದ್ದಾನೆ. ಇದರಿಂದ ಸುತ್ತಮುತ್ತ ಅಂಗಡಿ ಜನ ಸೇರಿ ಮಿನಿ ಟೆಂಪೋ ಚಾಲಕನನ್ನ ಸುತ್ತುವರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರಿಂದ ಕಕ್ಕಾಬಿಕ್ಕಿಯಾದ ಆತ ನನ್ನನ್ನ ಬಿಟ್ಬಿಡಿ, ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಗೋಗರೆದಿದ್ದಾನೆ. ಆದ್ರೆ ಆತನ ಮಾತುಗಳನ್ನ ನಂಬದ ಜನ ಕೊನೆಗೆ ಆತನ ಮಾಲೀಕನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಬೆಳ್ಳುಳ್ಳಿ ಹಣ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಹೋಗಿ, ಇಲ್ಲಾಂದ್ರೆ ಪೊಲೀಸರಿಗೆ ಗಾಡಿ ಕೊಡ್ತೀವಿ, ಕೇಸ್ ಮಾಡ್ತೀವಿ ಅಂದಿದ್ದಾರೆ. ಇದರಿಂದ ದಿಕ್ಕು ತೋಚದಂತಾಗಿರೋ ಮಿನಿ ಟೆಂಪೋ ಮಾಲೀಕ ಅಜ್ಜಿಗೆ ಫೋನ್ ಪೇ ಮೂಲಕ 12,000 ದುಡ್ಡು ಹಾಕಿದ್ದು, ತದನಂತರ ಜನ ಮಿನಿ ಟೆಂಪೋ ಬಿಟ್ಟು ಕಳುಹಿಸಿದ್ದಾರೆ. ಎಲ್ಲಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ರೆ, ಹಿಂಗ್ ಬಂದ್ರೆ ನಾವು ಹಿಡ್ಕೊಳ್ಬೇಕು, ಯಾವ್ದು ರೇಟ್ ಇದ್ರೆ ಅದನ್ನ ಮಾಡ್ತಾ ಇದಾರೆ. ಮಾಸ್ಕ್ ಹಾಕೊಂಡ್ ಬರೋವನೇ ಅವ್ನು ಮಾಸ್ಕ್ ಹಾಕೊಂಡ್ ಬರ್ತಾನೆ, ಅದಕ್ಕ ಎಲ್ಲೂನು ಇದು ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ದೀವಿ. ಚಾಲಕ ಜಾವೀದ್ ಮಾತುಗಳು ಅನುಮಾನ ಭರಿಸುವ ರೀತಿಯಲ್ಲಿದ್ದು, ಆತ ಸಹ ಕಳ್ಳರೊಂದಿಗೆ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಆದ್ರೆ ವೆಂಕಟಮ್ಮ ಆಗೋಯ್ತು ಅಂತ 12,000 ಹಣ ಪಡೆದು ಸುಮ್ಮನಾಗಿದ್ದು ಪೊಲೀಸರಿಗೆ ಯಾವುದೇ ದೂರು ನೀಡಿಲ್ಲ. ಒಟ್ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಬಾಳುವ ವಸ್ತುಗಳನ್ನ ಕದಿಯೋ ಕಳ್ಳರು ಈಗ ಬೆಳ್ಳುಳ್ಳಿನೂ ಬಿಡ್ತಿಲ್ಲ ಅನ್ನೋ ಹಾಗಾಗಿದೆ ಈ ಪ್ರಕರಣ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.